ಬಿಸ್ನೆಸ್ ರಿಲೇಟೆಡ್ ಏನೋ ಮಾತಾಡಬೇಕಿತ್ತು ಅಷ್ಟೇ. ನೀವು ಬನ್ನಿ, ಕಡ್ತೀನಿ, ಬನ್ನಿ ಬನ್ನಿ ಬಾಬಾ. ಯಜಮಾನ್ರೆ ತಗೊಳ್ಳಿ. ಬೇಡ, ನನಗೆ ಹಸಿವಿಲ್ಲ. ನನಗಿಲ್ವಾ? ನಿಮ್ಗಿಲ್ಲ ಅಂತೀನಾ? ತಗೊಳ್ಳಿ. ಅಪ್ಪ ನೀವು ತಗೊಳ್ಳಿ. ತಗೊಳ್ಳಿ, ಇನ್ನು ತಗೊಳ್ಳಿ. ಸಾಕು. ಅಂತೂ ಅತ್ತೆ ಮಾಡಿಸಿದ ಪೂಜೆ ಫಲಿಸ್ತು. ಮತ್ತೆ ನಮ್ಮ ಅತ್ತೆಮ್ಮ ಅಂದ್ರೆ ಏನು ಸುಮ್ಮನೆನಾ? ಅವ್ರು ಮನ್ಸು ಮಾಡಿದ್ರೆ ಆ ದೇವ್ರು ಎಂಥ ಕಷ್ಟದ ಕೆಲಸನೇ ಆದರೂ ತಥಾಸ್ತು ಅನ್ಲೇಬೇಕು. ಒಂದು ವೇಳೆ ಆ ದೇವರು ಅತ್ತೆಮ್ಮನ ಬೇಡಿಕೆನ ಈಡೇರಿಸದೇ ಇದ್ರು ಅತ್ತೆಮ್ಮ ಅದನ್ನ ತಾವಾಗೆ ಈಡೇರಿಸ್ಕೋತಾರೆ. ಆ ಶಕ್ತಿ ಧೈರ್ಯ ಅವರಲ್ಲಿದೆ ಅಲ್ವಾ ಯಜಮಾನ್ರೆ? ಅವನಿಗೆ 2ನೇ ಮದುವೆ ಯೋಗ ಇದೆಯಂತೆ. ಅತ್ತೆಮ್ಮನ ಮನಸ್ಸಲ್ಲಿ ಏನೇ ಆಸೆ ಇದ್ರೂ ಆ ದೇವ್ರ ಹತ್ರ ನಾನು ನೆರವೇರಲಿ ಅಂತ ಬೇಡ್ಕೋತೀನಿ. ದೇವ್ರೆ, ಯಾವುದೇ ಕಾರಣಕ್ಕೂ ಅಮ್ಮ ಅಂದ್ಕೊಂಡಿರೋದನ್ನ ಈಡೇರಿಸ್ಬಿಡಪ್ಪ. ಇವತ್ತಿಗೆ ಈ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಉಳ್ಕೊಂಡಿದೆ ಅನ್ನೋದಾದ್ರೆ ಅದಕ್ಕೆ ಪಾರ್ವತಿನೇ ಕಾರಣ. ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಜನನಿ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಪ್ರೀತು ಪಾರ್ವತಿ ಜೊತೆ ತುಂಬಾ ರೂಢಾಗಿ ಮಾತಾಡಿದಾಗ ನಡ್ಕೊಂಡಾಗ್ಲೂ ಕೂಡ ಅವಳು ಅವನನ್ನ ಬಿಟ್ಕೊಡ್ಲಿಲ್ಲ. ನಾನು ದೇವ್ರ ಸೇವೆ ಮಾಡುವಾಗ ಮೆಟ್ಲು ಹತ್ತೋವಾಗ ನನಗೆ ಗಾಜಿನ ಚೂರು ಚುಚ್ಕೊಳ್ಬಾರ್ದು ಅಂತ ಅವಳು ಅದ್ರ ಮೇಲೆ ಮಲಗಿ ನನ್ನನ್ನು ಅಪಾಯದಿಂದ ಪಾರು ಮಾಡಿದ್ಲು. ನೋಡ್ತಾ ಹೋದ್ರೆ ಇತ್ತೀಚೆಗೆ ಪಾರ್ವತಿಗೆ ಒಂದಾದ್ರ ಮೇಲೆ ಒಂದು ಅಪಾಯಗಳು ಎದುರಾಗ್ತಾನೆ ಇದೆ. ಅವಳಿಗೆ ಯಾವ ರೀತಿ ತೊಂದರೆನೂ ಆಗಬಾರ್ದು, ಅವಳ ಆರೋಗ್ಯಕ್ಕೆ ಅವಳ ವೈವಾಹಿಕ ಜೀವನಕ್ಕೆ ಯಾವ ರೀತಿಯ ತೊಂದರೆನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಗುರುಗಳ ಹತ್ರ ಆದಿ ಜಾತಕ ತೋರಿಸ್ದೆ. ಆದ್ರೆ ಗುರುಗಳು ಆದಿಗೆ 2ನೇ ಮದುವೆ ಯೋಗ ಇದೆ ಅಂತ ಹೇಳಿದ್ದನ್ನ ಕೇಳಿ ನನಗೂ ತುಂಬಾ ಆತಂಕ ಆಗೋಯ್ತು. ಇದನ್ನೆಲ್ಲ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀನಿ ಅಂತ ತಿಳ್ಕೊಬೋದಾಗಿಲ್ಲ. ನಿಮ್ಮ ಊಹೆ ಸರಿಯಾಗಿದೆ ರಘು. ನಾನು ಪಾರ್ವತಿನ ನನ್ನ ಸೊಸೆ ಅಂತ ಮನಸಾರೆ ಒಪ್ಕೊಂಡಿದ್ದೀನಿ. ಈಗ ನೀನು ಪಾರ್ವತಿನ ಸೊಸೆ ಅಂತ ಒಪ್ಕೊಂಡಿದ್ದಕ್ಕೆ ಖುಷಿ ಪಡ್ಲೋ ಅಥವಾ ಅದಕ್ಕೆ ಮುಂಚೆ ಆದಿತ್ಯನ ಬಗ್ಗೆ ಹೇಳಿದ ವಿಷಯಕ್ಕೆ ದುಃಖ ಪಡ್ಲೋ ಗೊತ್ತಾಗ್ತಾ ಇಲ್ಲ. ನಮ್ಮ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿರೋ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರೋ ಸದ್ಗುಣಗಳ ಸಾಕಾರ ಮೂರ್ತಿ ಪಾರ್ವತಿನೇ ನಮ್ಮ ಕುಟುಂಬಕ್ಕೆ ತಕ್ಕ ಸೊಸೆ ಅಂತ ಅನ್ನಿಸ್ತು ರಘು. ನೀವು ಬರ್ತಿದ್ದ ಹಾಗೆ ಈ ವಿಷಯನ ಎಲ್ಲರ ಮುಂದೆ ಹೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಗುರುಗಳ ಮಾತಿನಿಂದ ಗೊಂದಲಕ್ಕೀಡಾಗ್ಬಿಟ್ಟೆ. ತುಂಬಾ ಟೆನ್ಷನ್ ಆಗೋಯ್ತು. ಪಾರ್ವತಿ ಮೇಲಿನ ಮಮಕಾರದಿಂದ ವಾತ್ಸಲ್ಯದಿಂದ ಎಲ್ಲರ ಮುಂದೆ ಅವಳಿಗೆ ಸೀರೆ ಒಡವೆಗಳನ್ನ ಕೊಟ್ಟು ಕೂರಿಸ್ಕೊಂಡು ಪ್ರೀತಿಯಿಂದ ನಾನೇ ಜಡೆ ಹೆಣ್ದೆ. ಕೊನೆವರೆಗೂ ಅವಳನ್ನೇ ನನ್ನ ಸೊಸೆಯಾಗಿ ಉಳಿಸ್ಕೋಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದೆ. ಆದರೂ ಆದಿತ್ಯ 2ನೇ ಮದುವೆ ಆಗೋದಕ್ಕೆ
ಬರುವಂಥ ಸಂದರ್ಭ ಆದರೂ ಏನಿರಬಹುದು ಅಂತ ಯೋಚನೆ ಮಾಡಿ ಸಾವಿತ್ರಿ ಹತ್ರ ಅವರಿಬ್ಬರು ಅನ್ಯೋನ್ಯವಾಗಿದ್ದಾರಾ ಅಂತ ಕೇಳಿ ತಿಳ್ಕೊಂಡೆ. ಅಲ್ಲಿ ಸಮಾಧಾನಕರ ಉತ್ತರನೇ ಸಿಕ್ತು. ಆಮೇಲೆ ನೀವು ಆರೋಗ್ಯದ ಬಗ್ಗೆ ಮಾತಾಡಿದಾಗ ಪಾರ್ವತಿಗೇನಾದರೂ ಆರೋಗ್ಯದ ಸಮಸ್ಯೆ ಆಗಿ ಅದು ಆದಿತ್ಯನ 2ನೇ ಮದುವೆಗೆ ಮುನ್ನುಡಿ ಆಗಬಹುದೇನೋ ಅಂತ ಯೋಚನೆ ಬಂತು. ಅದಕ್ಕೆ ಎಲ್ಲರ ಹೆಲ್ತ್ ಚೆಕಪ್ಪನ್ನು ಮಾಡಿಸೋ ನೆಪದಲ್ಲಿ ಪಾರ್ವತಿಗೂ ಟೆಸ್ಟ್ ಮಾಡಿಸ್ದೆ. ಹಾಗೇನಾದರೂ ಪಾರ್ವತಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸೋದು ನನ್ನ ಉದ್ದೇಶ ಆಗಿತ್ತು ರಘು. ಅದಕ್ಕೆ ಪಾರ್ವತಿ ರಿಪೋರ್ಟನ್ನು ಆದಷ್ಟು ಬೇಗ ಕಳಿಸ್ಕೊಡಿ ಅಂತ ಡಾಕ್ಟರ್ ಹತ್ರ ಕೇಳ್ಕೊಂಡಿದ್ದು. ಅಖಿಲ, ನಿಜವಾಗ್ಲೂ ನೀನ್ ದೇವತೆ ಆಗ್ಬಿಟ್ಟೆ. ನಿನ್ ಯೋಚನೆ, ನಿರ್ಧಾರ, ನಿನ್ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಯು ಆರ್ ಗ್ರೇಟ್. ವಿನಾಕಾರಣ ನಿನ್ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ದಯವಿಟ್ಟು ನಾನು ಕ್ಷಮಿಸ್ಬಿಡು ಅಖಿಲ. ನೋಡು, ವಿಘ್ನ ನಿವಾರಕ ಗಣಪತಿನ ಮನೇಲಿ ಕೂರಿಸಿದ್ವಿ. ನೀನಾಗೆ ಪಾರ್ವತಿನ ಸೊಸೆ ಅಂತ ಒಪ್ಕೊಂಡಿರೋವಾಗ ಆ ದೇವರು ಪಾರ್ವತಿನ ಆದಿತ್ಯಂದ ಮಾತ್ರ ಅಲ್ಲ, ನಿನ್ನಿಂದಾನು ದೂರ ಮಾಡಲ್ಲ. ಆ ನಂಬಿಕೆ ನನಗಿದೆ. ಧೈರ್ಯವಾಗಿರು. ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ಎಷ್ಟೇ ಧೈರ್ಯ ನಿನಗೆ?